ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕಾದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ನಾವು ಎಲ್ಲಿಗೆ ಹೋದರೂ ಮರಳಿ ಮನೆಗೆ ಬಂದ ಮೇಲೆಯೇ ನಮಗೊಂದು ತೃಪ್ತಿ. ಮನೆ ಹೇಗೇ ಇರಲಿ, ಅದು ನಮ್ಮ ಮನೆ. ಅರಮನೆಯಾಗಿರಬೇಕಾಗಿಲ್ಲ, ಗುಡಿಸಲಾದರೂ ನಡೆಯುತ್ತೆ. ಆ ಮನೆ ನಮಗೆ ಒಂದಷ್ಟು ನೆಮ್ಮದಿ, ವಿಶ್ರಾಂತಿ ನೀಡುವಂತಿದ್ದರೆ ಸಾಕು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರುತ್ತೇವೆ. ಇನ್ನೇನೋ ಕಾರಣಗಳಿಗೆ ದೇಹ ದಣಿದಿರುತ್ತೆ. ಆಗ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯೋಣ ಅಂದ್ಕೊಳ್ತೇವೆ. ನಾವು ಖುಷಿಯಾಗಿ ಇರಬೇಕಾದ್ರೆ ನಾವೆಲ್ಲಿದ್ದೇವೆಯೋ ಅಲ್ಲಿ ಖುಷಿಯಾದ ವಾತಾವರಣ ಇರಬೇಕು. ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ ಇರಬೇಕು. ಅಲ್ಲಿ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಇರುವ ಸ್ಥಳದಲ್ಲಿ ಅಷ್ಟೇ ನಾವು ಒಂದಷ್ಟು ಹೊತ್ತು ಇರುತ್ತೇವೆಯೇ ಹೊರತು ಗಲೀಜು ಇರುವ ಸ್ಥಳದಲ್ಲಲ್ಲ. ನಾವು ಸದಾ ಇರುವ ಮನೆ ಸ್ವಚ್ಛವಾಗಿದ್ದರೆ ನೆಮ್ಮದಿ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಮನೆ ಇರಬೇಕು. ಅಲ್ಲಿ ನಮ್ಮ ಸಂಸಾರದೊಂದಿಗೆ ಖುಷಿಯಾಗಿ ಆನಂದದಿಂದ ಜೀವನ ಸಾಗಿಸಬೇಕು ಎಂಬ ಆಸೆಗಳಿರುತ್ತೆ. ಮನೆ ಸ್ವಂತದ್ದೇ ಆಗಿರಬೇಕೇನಿಲ್ಲ. ನಾವು ಇರುವಷ್ಟು ದಿನ ನಮ್ಮ ಮನೆ. ಅದನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ನಮಗೇ ಲಾಭ. ಮನೆ ಹೇಗಿದೆ ಎಂಬುದು ಮುಖ್ಯವಲ್ಲ. ಅದನ್ನು ನಾವು ಹೇಗೆ ಇಟ್ಟುಕೊಂಡಿರ್ತೇವೆ ಎಂಬುದು ಕೂಡ ಅಷ್ಟೇ ಮುಖ್ಯ. ಯಾವ ವಸ್ತುಗಳನ್ನು ಎಲ್ಲಿಡಬೇಕು, ಹೇಗಿಡಬೇಕು ಇದರಲ್ಲೇ ಜಾಣ್ಮೆ ವಹಿಸಬೇಕು. ಇದು ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಜವಾಬ್ದಾರಿ. ಮನೆ ಸ್ವಚ್ಛವಾಗಿದ್ದಷ್ಟು ಮನಸ್ಸು ತಿಳಿಯಾಗಿರುತ್ತೆ. ಮನದಲ್ಲಿ ಉಲ್ಲಾಸ ತುಂಬಿರುತ್ತೆ. ಆ ಉಲ್ಲಾಸ ನಮ್ಮನ್ನ ಕೆಲಸ ಕಾರ್ಯಗಳಿಗೆ ಪ್ರೇರೇಪಿಸುತ್ತೆ. ಮನೆ ಎಂಬುದು ನಮ್ಮ ಹೊರಗಿನ ಎಲ್ಲ ಒತ್ತಡಗಳನ್ನು ದೂರ ತಳ್ಳಿ ಒಂದಷ್ಟು ನೆಮ್ಮದಿ ನೀಡುವಂತಹ ಜಾಗ. ಮನೆಯಲ್ಲಿ ತಪ್ಪದ ಜಗಳ, ಪತಿ ಪತ್ನಿಯ ಮಧ್ಯೆ ವಿರಸ, ಅನಾರೋಗ್ಯ ಸಮಸ್ಯೆ, ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ವಾದಗಳು ಮನೆಯ ಸದಸ್ಯರ ನೆಮ್ಮದಿಯನ್ನ ಕೆಡಿಸಬಹುದು. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಯಾವುದೇ ವಿಷಯಗಳನ್ನು ಕುರುಡಾಗಿ ನಂಬಬಾರದು. ಅದನ್ನ ಪರಿಶೀಲಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಮಸ್ಯೆಗಳು ತಲೆದೋರೋದಿಲ್ಲ. ಯಾವುದೇ ಖರ್ಚು ವೆಚ್ಚವನ್ನ ಎಚ್ಚರಿಕೆಯಿಂದ ಮಾಡಬೇಕು. ಅನಾವಶ್ಯಕವಾಗಿ ಹಣ ಖರ್ಚು ಮಾಡುವುದು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುವುದಲ್ಲದೆ ಕುಟುಂಬದಲ್ಲಿ ಕಲಹಗಳಿಗೂ ಕೂಡ ಕಾರಣವಾಗುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಕುಟುಂಬದ ಮುಖ್ಯಸ್ಥರು ಪ್ರತಿಯೊಬ್ಬ ಸದಸ್ಯರನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಯಾರಿಗೂ ತೊಂದರೆಯಾಗದಂತೆ ನಿರ್ಧಾರ ಕೈಗೊಳ್ಳಬೇಕು. ಇದರಿಂದ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗತ್ತೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಉಳಿಯುತ್ತೆ. ಹಾಗೆ ಕುಟುಂಬದ ಮುಖ್ಯಸ್ಥರಾದವರು ಕುಟುಂಬದ ಸದಸ್ಯರಲ್ಲಿ ಶಿಸ್ತಿನ ಅಭ್ಯಾಸವನ್ನ ಸೃಷ್ಟಿ ಮಾಡಬೇಕು. ಇದರಿಂದ ಕುಟುಂಬದಲ್ಲಿ ಶಿಸ್ತಿನ ವಾತಾವರಣ ಉಂಟಾಗತ್ತೆ. ಕುಟುಂಬದಲ್ಲಿ ಹಿರಿಯರಿಗೆ ಗೌರವ ಸಿಗಬೇಕು. ದೊಡ್ಡವರು ಗೌರವ ಕೊಡುವುದನ್ನು ನೋಡಿ ಮಕ್ಕಳು ಕೂಡ ಅದನ್ನೇ ಅನುಸರಿಸುತ್ತಾರೆ. ಎಲ್ಲಿ ದೊಡ್ಡವರಿಗೆ ಕುಟುಂಬದಲ್ಲಿ ಗೌರವ ಸಿಗುತ್ತದೆಯೋ ಅಲ್ಲಿಯವರೆಗೂ ಕುಟುಂಬದಲ್ಲಿ ಚಿಕ್ಕ ಮಕ್ಕಳು ಅಪ್ಪ ಅಮ್ಮಂದಿರಿಗೆ ಗೌರವ ಕೊಡೋದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಇದರಿಂದ ಮನೆಯ ನೆಮ್ಮದಿ ಹೆಚ್ಚಾಗುವುದು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.